ಹೋರಾಟಗಾರರಾದ ನರಸಿಂಹರಾಜ್ ಅವರೇ ಒಂದು ವಿಶೇಷ, ಇಲ್ಲಿ ಯಾರು ಕುಂಬಾರಳ್ಳಿದ್ದು ಸೈಟ್ ಮಾಡಲ್ಲ. ದಯವಿಟ್ಟು ನೀವು ಗ್ರಾಮಸ್ಥರು, ಈ ಹಿಡುವಳಿದಾರರು ಏನು ನೀವು ಅರ್ಜಿ ಕೊಟ್ಟಿದ್ದೀರಾ, ಕೋರ್ಟಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಸ್ಟೇ ಇದೆ, ಅದಕ್ಕೆ ನಾವು ಪಂಚಾಯತ್ ಗೌರವ ಕೊಡ್ತೇವೆ. ನೀವು ಯಾರೋ ಮಾತು ಹೇಳಿದ್ನ ಕೇಳಿ ಇಲ್ಲಿ ಏನು ಮಾತಾಡೋಂಥದ್ದೇನಿಲ್ಲ. ನಿಮಗೆ ಬೆಲೆ ಕೊಡ್ತೀವಿ. ನಿಮ್ಮ ಗ್ರಾಮ ಪಂಚಾಯತಿ ಗ್ರಾಮಸ್ಥರೇ ಗ್ರಾಮ ಪಂಚಾಯತಿ. ಅದಕ್ಕೆ ಉಳ್ಮೆದಾರರಿಗೆ ಏನಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಧ್ಯಕ್ಷರು, MLA ಎಲ್ಲರೂ ಅಂದ್ರೆ, ನೀವು ಉಚ್ಚ ನ್ಯಾಯಾಲಯದಲ್ಲಿ ಗೆದ್ರೆ ಅದು ನಿಮ್ ಪಾಲಾಗುತ್ತೆ ಜಮೀನು. ಅಕಸ್ಮಾತ್ ನೀವು ಸೋತ್ರೆ ನಿಮ್ ಜೊತೆ ಬಂದಿರೋ ಎಲ್ಲ ಹೋರಾಟಗಾರರು ಸಫರ್ ಆಗ್ತಾರೆ. ಆದ್ರಿಂದ ನೀವು ಗೆಲ್ಲಿ ಅಂತ ನಾವು ಹೋರಾಟ ಮಾಡಿದೀವಿ, ಆಶ್ವಾಸನೆ ಕೊಡ್ತೀವಿ, ನಿಮ್ ಜೊತೆಲಿ ಇರ್ತೀವಿ ಅಂತ. ಆದ್ರೆ ಸೋತ್ರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆಯಾಗಿ ನಿಮ್ ಜನನ ನಿಮ್ ಜೊತೆಗೆ, ನೀವು ಸೋತ ಮೇಲೆ ನಿಮ್ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ. ಆದ್ರಿಂದ ಇವತ್ತು ಒಂದು ಲಾಸ್ಟ್ ಗ್ರಾಮ ಸಭೆ ಇರೋದ್ರಿಂದ ಅದಕ್ಕೆ ಅರ್ಜಿ ಆಹ್ವಾನ ಮಾಡ್ತಾ ಇದ್ದಾರೆ. ಸೋತ್ರು ನಮ್ಮಲ್ಲಿರೋ ಜನಗಳಿಗೇನೆ ಸೀಟ್ ಸಿಗೋವಂಥದ್ದು ವ್ಯವಸ್ಥೆ ಆಗಬೇಕು. ಇವತ್ತು ನೀವು ಅರ್ಜಿ ಕೊಟ್ಟರೆ ಮಾತ್ರಕ್ಕ ಅವತ್ತು ನಾವು ಸಕ್ಸಸ್ ಆಗ್ತೀವಿ. ಇಲ್ಲ ನಾವು ಹೋರಾಟ ಮಾಡ್ತೀವಿ ಅಂತಾದ್ರೆ ಸೋತ್ರೆ ನಿಮ್ ಜನ ನಿಮ್ಮನ್ನ ಶಾಪ ಹಾಕ್ತಾರೆ. ದಯವಿಟ್ಟು ನೀವು ಅದನ್ನ ಮುಂದಾಳತ್ವ ವಹಿಸ್ಕೊಂಡು, ನೀವು ಎಜುಕೇಟೆಡ್ ಇದ್ದೀರಾ, ದಯವಿಟ್ಟು ಅರ್ಜಿ ಕೊಡಿ. ಅರ್ಜಿ ಕೊಟ್ಟಿದ ತಕ್ಷಣ ನಾವೇನು ಮಾಡಲ್ಲ. ನಿಮ್ಮ ಉಚ್ಚ ನ್ಯಾಯಾಲಯದಲ್ಲಿ ಏನು ನಿಮ್ ಬಗ್ಗೆ ತೀರ್ಮಾನ ಆಯ್ತು ಅಂದ್ರೆ 100% ಪಂಚಾಯತಿ ಫುಲ್ಲು ನಿಮ್ ಪರ ಇದ್ದು ನಿಮ್ಗೆ ಜಮೀನ್ ಬಿಡ್ಸ್ಕೊಂಡ್ ಕೊಡ್ತಾರೆ. ಅದ್ರ ಪರ ಯಾರು ಇಲ್ಲಿ ಅಭ್ಯಂತರ ಇಲ್ಲ. ದಯವಿಟ್ಟು ಯಾರು ಪಂಚಾಯತಿ ಬಗ್ಗೆ ಅವಮಾನ ಮಾಡ್ಬಿಡಿ. ಈಗ ಹೋದ್ ಸತಿ ಏನೋ ಸಮಸ್ಯೆ ಆಯ್ತು ಅಂದ್ರೆ ನಿಮ್ ಜೊತೆ ನಿಂತಿದ್ದೀವಿ. ಈ ಅಧ್ಯಕ್ಷರು ಇವಾಗ ಈ ಸತಿ ನಿಮ್ ಜೊತೆಗೆ ನಿಲ್ತಿರ್ತಾರೆ. ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ನೀವು ಮಾಡಿ. ಈಗ ಮನವಿ ಕೊಡಿ, ದಯವಿಟ್ಟು ನೀವೆಲ್ಲಾರು ಮನವಿ ಕೊಡಿ. ಹೋರಾಟ ಮಾಡೋದು ಇನ್ನೊಂದು ಕಡೆ ಇಕ್ರಿ, ಕಾನೂನು ಹೋರಾಟ ಬೇರೆ ಕಡೆ ಮಾಡಿ. ಕಾನೂನಲ್ಲಿ ಗೆದ್ರೆ ನಿಮ್ ಪರ ಇರ್ಲಿ, ಕಾನೂನಲ್ಲಿ ಸೋತ್ರು ಪರ್ಯಾಯ ವ್ಯವಸ್ಥೆ ಇರ್ಲಿ ಅಂತ ಹೇಳ್ತಾ ನಿಮಗೆ ಕೇಳ್ಕೊಳ್ತೀವಿ. ದಯವಿಟ್ಟು ಎಲ್ಲಾರು ಅರ್ಜಿ ಕೊಡಿ, ಅರ್ಜಿ ಸ್ವೀಕಾರ ಕೊಡ್ತಾರೆ. ಲಾಸ್ಟ್ ಅಲ್ಲಿ ಕೊಡಿ ದಯವಿಟ್ಟು. ಸರಿ ಆಯ್ತು. ಇವತ್ತೇ ಅರ್ಜಿ ಪಡಿ ಅಂತ ಹೇಳಿಲ್ಲ, ಆಯ್ತಲ್ಲ? ಅದಕ್ಕೆ ಒಂದ್ಸಲ ಹೇಳ್ಬಿಡಿ. ಗ್ರಾಮ ಸಭೆ ಇರಿ ಸರ್, ದಯಮಾಡಿ ಈಗ ಗೊಂದಲ ಆಗೋದು ಬೇಡ. ಈಗಾಗ್ಲೇ ಒಂದ್ ನಿಮಿಷ, ಶಾಸಕರು ಈಗಾಗಲೇ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ನಮ್ಮ ಈ ವರ್ಗ ಸಭೆ ಮುಂದುವರ್ಸ. ದಯವಿಟ್ಟು ನರಸಿಂಹರಾಜ್ ಕೇಸ್ ದಾಖಲಾಗಿದೆ ಮತ್ತೆ ಸ್ಟೇ ಆಗಿದೆ ಅಂತ. ಸ್ಟೇ ವಕೀಟ್ ಆಗೋದವರೆಗೂ ಮತ್ತೆ ಪ್ರಕರಣ ಮುಗಿಯೋವರೆಗೂ ಈ ಸೈಟ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅದು ಎಲ್ಲರಿಗೂ ನಮ್ಮ ಸಂತೋಷದ ವಿಷಯ. ಅದಾದ್ಮೇಲೆ ಮತ್ತೆ ಅನ್ಯತಃ ಕಸ್ಕಟ್ಬೆ ಗ್ರಾಮ ಪಂಚಾಯತಿಯಲ್ಲಿ ಅಧಿಕಾರಿಗಳಾಗಲಿ ಬೇರೆ ಯಾರಾದರೂ ಆಗಲಿ ಈ ವಿಷಯಕ್ಕೆ ದಯವಿಟ್ಟು ಅನ್ಯತಃ ಪತ್ರ ವ್ಯವಹಾರ ಹಾಗೂ ಬೇರೆ ಯಾವುದೇ ಕಾರ್ಯಚಟುವಟಿಕೆ ಮಾಡಬೇಡಿ ಅಂತ ನಮ್ಮ ಕುಂಬಾರಳ್ಳಿ ಗ್ರಾಮದಿಂದ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಧನ್ಯವಾದಗಳು.